ಆದಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ಅದ್ಭುತ ವಿಶ್ಲೇಷಣೆಯೊಂದಿಗೆ ಒಂದು ವಿಚಾರವನ್ನು ನಿಮ್ಮ ಬಳಿ ಹಂಚ್ಕೊಳ್ಬೇಕು ಅಂತ ಇವತ್ತಿನ ದಿನ ನಿಮ್ಮ ಮುಂದೆ ಈ ವಿಶ್ಲೇಷಣೆಯನ್ನು ನಡೆಸ್ತಾ ಇದ್ದೇನೆ. ಕೆಲವರು ಬೆಳಗಾಗುವುದರಲ್ಲೇ ಹೀರೋ. ಯಾವುದೋ ಒಂದೆರಡು ಬೆಳ್ಳೆಣಿಕೆ ಸಿನಿಮಾಗಳು ಯಶಸ್ಸನ್ನು ಕೊಟ್ಟರು ಅಂತಂದರೆ ಅವ್ರು ದೊಡ್ಡ ಮಹಾನ್ ಹೀರೋಗಳಾಗ್ಬಿಟ್ಟು ಅಂತ ಅನ್ಕೊಬಿಟ್ಟಿರ್ತಾರೆ. ತಪ್ಪು ಅದು. ಇದಕ್ಕೋಸ್ಕರ ಗೊತ್ತಾ, ಈ ಪ್ರಚಾರದ ಹುಚ್ಚು ಇದೆಯಲ್ಲ, ಅದು ಏಡ್ಸ್ ರೋಗಕ್ಕಿಂತಲೂ ಅಪಾಯಕಾರಿ. ಕೆಲವ್ರಿಗೆ ಪಾಸಿಟಿವ್ ಆರ್ ನೆಗೆಟಿವ್ ದಿನ ಬೆಳಗಾದರೆ ಸಾಮಾಜಿಕ ಜಾಲತಾಣದಲ್ಲೋ ಅಥವಾ ಯಾವುದೋ ಒಂದು ಮೀಡಿಯಾಗಳಲ್ಲೋ ಬರೆದು ಹೋದರೆ ಅವ್ರಿಗೆ ನಿದ್ದೆನೇ ಬರಲ್ಲ. ಇದಕ್ಕೆ ಮಾತ್ರ ಎಲ್ಲ ಪ್ರಪಂಚದಲ್ಲಿ ಎಲ್ಲದಕ್ಕೂ ಕೆಲವು ಕಾಯಿಲೆಗಳಿಗೆ ಔಷಧಿ ಇದೆ. ಈ ಪ್ರಚಾರದ ಹುಚ್ಚು ಇದೆಯಲ್ಲ, ಆ ಹುಚ್ಚನ್ನು ಇಡ್ಸ್ಕೊಬಿಟ್ರೆ ಅದಕ್ಕೆ ನಿಜವಾಗ್ಲೂ ಔಷಧಿನೇ ಇಲ್ಲ. ಅದು ದೊಡ್ಡ ಮಾರಕ ಕಾಯಿಲೆ, ಪ್ರಚಾರದ ಹುಚ್ಚು. ನಾನು ಇವತ್ತು ಏನು ಹೇಳ್ಕೊಟ್ಟಿದ್ದೀನಿ ಅಂತ ನಿಮ್ಗೆ ಆಗಲಿ ಗೊತ್ತಾಗಿದೆ. ಕರ್ನಾಟಕ ರತ್ನ, ಹೊರನಟ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಮಗ. ಈ ಪ್ರಪಂಚ ಮಟ್ಟದಲ್ಲಿ ಕನ್ನಡವನ್ನು ಯಾವ ರೀತಿ ಅಂದರೆ ಮಾತನಾಡುವಾಗ ಅಷ್ಟು ಸ್ಪಷ್ಟವಾಗಿ ಮಾತನಾಡೋಕ್ಕೆ PhD ಮಾಡಿರ್ತಕ್ಕಂಥ ಪ್ರೊಫೆಸರ್ ಕೈಲೂ ಸಹ ಸಾಧ್ಯ ಇಲ್ಲ. ಆ ರೀತಿ ಕನ್ನಡವನ್ನು ಮಾತನಾಡ್ತಿದ್ರು ಅಣ್ಣವರು. ಈ ಕನ್ನಡದ ಕಂಪನ್ನು, ಹೋರಾಟವನ್ನು ತುಟ್ಟ ತುದಿಗೆ ತಗೋದವರು ಅಣ್ಣವರು. ಇವರ ಒಂದು ಸಮಾಧಿ ಸ್ಥಳದ ವಿಚಾರವಾಗಿ ಒಬ್ಬ ಚಿತ್ರನಟ, ಅಂದರೆ ಆ ವ್ಯಕ್ತಿ ಹೆಸರೇನು ಹೇಳೋದು ಬೇಡ, ಅವನೇನೋ ದೊಡ್ಡ ಮಹಾನ್ ಸ್ಟಾರ್ ಏನಲ್ಲ, ಸುಮ್ಮನೆ ಏನೋ ಒಂದು ಪ್ರಚಾರದ ಹುಚ್ಚಿಗೆ ಯಾರ ಬಗ್ಗೆ ಕೊಟ್ಟರೆ ಜನ ಮತ್ತು ಮಾಧ್ಯಮಗಳು ಅತಿಯಾಗಿ ಇದ್ರ ಬಗ್ಗೆ ವಿಶ್ಲೇಷಣೆಗೆ ನಮ್ಮ ಕಡೆ ಬರ್ತಾರೆ ಅಂತ ಒಂದು ಪ್ರಚಾರದ ಹುಚ್ಚಿಂದ ಆ ನಟ ಸಮಾಧಿ ಸ್ಥಳದ ವಿಚಾರವಾಗಿ ಒಂದು ಮಾತನ್ನು ಆಡಿದ್ದಾನೆ. ಪ್ರಶ್ನೆ ಮಾಡಬೇಕಾದ್ರೆ ಈ ದೇಶದಲ್ಲಿ ಭೂಮಿಯ ವಿಚಾರವಾಗಿ ಹಲವಾರು ಜನರ ವಿಚಾರವಾಗಿ ಮಾಡಬಹುದು. ಅದನ್ನು ಬಿಟ್ಟು ಅಣ್ಣವ್ರ ಬಗ್ಗೆ ಯಾಕೆ ಮಾತಾಡ್ದ? ಅವನಿಗೆ ಮಾಹಿತಿಯ ಕೊರತೆ ಮತ್ತು ಪ್ರಚಾರದ ಹುಚ್ಚು. ಅಣ್ಣವರು ಕರ್ನಾಟಕ ರತ್ನ, ಈ ರಾಷ್ಟ್ರಮಟ್ಟದಲ್ಲಿ ಕನ್ನಡಕ್ಕೆ ಒಂದು ದೊಡ್ಡ ಶಕ್ತಿಯನ್ನು, ಜೀವನ ತುಂಬಿದವರು ಅಣ್ಣವರು. ಆ ನಟನಿಗೆ ಗೊತ್ತಾ? ಯಾರೋ ಚೇತನ್ ಅಂತ ನಟನಿಗೆ ಗೊತ್ತಾ? ಗೋಕಾಕ್ ಚಳುವಳಿಯಲ್ಲಿ ಅವರ ಹೋರಾಟದ ಬಗ್ಗೆ ಗೊತ್ತಾ? ಅದರ ಯಶಸ್ಸಿನ ಬಗ್ಗೆ ಗೊತ್ತಾ? ಇಲ್ಲ. ಎಲ್ಲೋ ಸೋಕಾಡ್ ಸಾಮಾಜಿಕ ಜಾಲತಾಣದಲ್ಲಿ ಕುಂತ್ಕೊಂಡು ಅವ್ರ ಬಗ್ಗೆ ಮಾತಾಡಿದೆ. ನಾನು ಬೆಳಿಗ್ಗೆ ಹೊತ್ತಿಗೆ ನಾನು ರಾಜ್ಯಾದ್ಯಂತ ಚರ್ಚೆಯಲ್ಲಿರ್ತೀನಿ ಅಂತ ಒಂದು ಹುಚ್ಚಿನ, ಅಂದರೆ ಪ್ರಚಾರದ ಹುಚ್ಚಿನ ಒಂದು ಗೀಳಿನಿಂದ ಹೇಳಿಕೆ ಕೊಟ್ಟಿದ್ದಾರೆ. ಅಣ್ಣವರು ತಾವು ತೀರಿಕೊಂಡಾಗಲೂ ಸಹ ಕಣ್ಣನ್ನು ದಾನ ಮಾಡಿದಂಥವ್ರು. ಇದರಿಂದ ಉತ್ತೇಜಿತರಾಗಿ ಹಲವಾರು ಜನ ಕಣ್ಣನ್ನು ದಾನ ಮಾಡಿದ್ರು. ಅಣ್ಣವರು ಹಾಕಿಕೊಟ್ಟ ಮಾರ್ಗ ಅಷ್ಟಿಷ್ಟಲ್ಲ. ಈ ದೇಶ ಕಂಡಂಥ ಅತಿರಥ ಮಾರಾಟರು, ಚಿತ್ರನಟರಾಗಿರಲಿ, ದೊಡ್ಡ ವ್ಯಕ್ತಿಗಳಾಗಿರಲಿ, ದೊಡ್ಡ ಹುದ್ದೆಯಲ್ಲಿರಲಿ, ಅವ್ರನ್ನ ಅಣ್ಣವರೇ ಅಂತಲೇ ಕರಿತಿದ್ರು. NTR, MGR, ಅಮಿತಾಬ್ ಬಚ್ಚನ್ ಅವ್ರಿಗೆ ಕೊಡ್ತಿದ್ದ ಗೌರವ ಈತನಿಗೆ ಗೊತ್ತಾ? ಗೊತ್ತಿಲ್ಲ. ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಯನ್ನು ಎಲ್ಲೂ ಸಹ ಹೇಳ್ಕೊಳ್ಳಿಲ್ಲ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಎಲ್ಲಿಯೂ ಸಹ ಪ್ರಚಾರವನ್ನು ಕೊಡಲಿಲ್ಲ. ನಮ್ಮ ಯೋಧರಿಗೆ ನೋವಾದಾಗ ಅಥವಾ ಯಾವುದೋ ಒಂದು ದೇಶದ ರಾಜ್ಯದಲ್ಲಿ ಸಂಭವಿಸಿದಂತಹ ಪ್ರಾಕೃತಿಕ ವಿಕೋಪಗಳು ನಡೆದಾಗ ಅವರು ರಸಮಂಜರಿ ನಡೆಸಿ ಈ ರಾಜ್ಯಾದ್ಯಂತ ಅವರು ಹೊರಟರೆ ಅದಕ್ಕೆ ಜೀವನ ಕೊಡ್ತಿದ್ರು. ಆ ಏನು ನೋವನ್ನು ಅನುಭವಿಸ್ತಿದ್ದಾರೆ ಆ ಕುಟುಂಬಗಳಿಗೆ ಸಹಾಯಾರ್ಥವಾಗಿ ಹಣವನ್ನು ಕೊಡೋಕೆ ಇವರ ಒಂದು ರಸಮಂಜರಿಗಳನ್ನ ಏರ್ಪಾಡು ಮಾಡ್ತಿದ್ರು. ಅವರು ಯಾವತ್ತೂ ಸಹ ಯಾರ್ದೋ ಒಂದು ರೂಪಾಯಿ ಇಸ್ಕೊಂಡವರಲ್ಲ ಅಣ್ಣವರು. ಉಚಿತವಾಗಿ ನಮ್ಮ ನಂದಿನಿ ಹಾಲ್ಗೆ, ನಮ್ಮ ರೈತರ ಒಂದು ಹೃದಯ ಅಂತಲೇ ಹೇಳ್ಬೋದು ನಂದಿನಿ, ಆ ಹಾಲ್ಗೆ ಪುಕ್ಕಟೆಯಾಗಿ ನನ್ನ ನಂದಿನಿ ಹಾಲ್ಗೆ ನಾನು ಉಚಿತವಾಗಿ ಜಾಹೀರಾತನ್ನು ನೀಡ್ತೀನಿ ಅಂತ ಕೊಟ್ಟರು.
ಯಾರೋ ಒಬ್ಬರು ನಟರುಗಳು ನಾವು ಫೇಮಸ್ ಆಗಿಬಿಟ್ಟಿವಿ ಅಂದ್ಬಿಟ್ರೆ ಸಾಕು, ಏನು ಸಿಕ್ಕಾಬಟ್ಟೆ ಅದು ವಿಷಕಾರಿ ಆಹಾರ ಆಗಲಿ ಏನೇ ಆಗಲಿ. ಆದರೆ ನಾನು ಕೊಟ್ಟಂಥ ಜಾಹೀರಾತಿನಿಂದ ಅದರಿಂದ ಉತ್ತೇಜಿತರಾಗಿ ನನ್ನ ಜನ ಎಲ್ಲಿ ಅದು ಸೇವನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಅಂತ ಯಾವುದೇ ಒಂದು ತಂಪು ಪಾನೀಯಗಳಿಗಾಗಲಿ ಇತರ ವಿಚಾರವಾಗಿ ಆಗಲಿ ಅವರು ಜಾಹೀರಾತನ್ನು ನೀಡಲಿಲ್ಲ. ಹಣನೇ ಮಾಡಬೇಕು ಅಂತ ಇದ್ದಿದ್ರೆ ಹೇಳ್ತಾರಲ್ಲ ಹಳ್ಳಿ ಕಡೆ ಒಂದು ಮನೆಯೇ ತುಂಬಿಡ್ತಿದ್ರು ಅಂತ. ಹಾಗೆ ಅಣ್ಣವರ ಆ ಸೂರ್ಯಚಂದ್ರರು ಇರುವ ತನಕ ಈ ಕನ್ನಡದ ಮಣ್ಣಿನ ಮಗ ಅಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಹೆಸರು ಚಿರಸ್ಥಾಯಿ. ಅವರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು, ಅವರ ಕೊಡುಗೆಯನ್ನು ನೋಡಬೇಕು. ಬೇರೆ ರಾಜ್ಯದಲ್ಲೆಲ್ಲ ಹಲವಾರು ಚಿತ್ರನಟರಿಗೆ ಹಲವಾರು ಮಾಜಿ ಪ್ರಧಾನಮಂತ್ರಿಗಳ ಒಂದು ಇದಕ್ಕೆ ಸ್ಥಳವನ್ನು ಕೊಟ್ಟಿದ್ದಾರೆ, ಸಮಾಧಿ ಸ್ಥಳಗಳನ್ನ ಕೊಟ್ಟಿದ್ದಾರೆ, ಯಾರೂ ಪ್ರಶ್ನೆ ಮಾಡಲಿಲ್ಲ. ಈತನಿಗೆ ಇದೇ ಬೇಕಾಗಿತ್ತಾ? ಪ್ರಚಾರದ ಹುಚ್ಚು. ಈತನ್ನ ಯಾರು ಇವನ್ನ ಮಾದರಿಯಾಗಿ ತಗೊಂಡಿದ್ದಾರೆ? ಯಾರು ತಗೊಂಡರು? ಇವನ ಹೋರಾಟ ಏನು? ಈ ದೇಶಕ್ಕೆ ಈತನ ಕೊಡುಗೆ ಏನು? ಇಲ್ಲ. ಸೂರ್ಯನೇ ಸಾಟಿ. ಅಂಥದ್ರಲ್ಲಿ ಯಾವುದೋ ಸಣ್ಣ ಪುಟ್ಟ ಒಂದು ಪಳಿವಳಿಕೆ ಮಾತಾಡ್ಬಿಟ್ರೆ ನಾನು ದೊಡ್ಡ ಇಮೇಜ್ ಆಯ್ತೀನಿ ಅಂತ ತಿಳ್ಕೊಂಡಿರೋದು ತಪ್ಪು. ಅದು ಏನಪ್ಪ, ಅಣ್ಣವ್ರ ಬಗ್ಗೆ ಈತನಿಗೆ ಏನು ಗೊತ್ತು? ಅದು ಮುಖ್ಯವಾದದ್ದು. ಕನ್ನಡಕ್ಕೆ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟ ಮಾಡಿದವರು ಅಣ್ಣವರು. ಅವರು ಚಳುವಳಿಗೆ ಬಂದಾಗ ದಿಕ್ಕನ್ನೇ ಆ ಚಳುವಳಿ ಯಶಸ್ಸಾಗಬೇಕಾದ್ರೆ ಅಣ್ಣವರೇ ಕಾರಣ. ಕನ್ನಡ 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 ಕೊನೆಯವರೆಗೂ ಕನ್ನಡ. ಅವರ ಭಕ್ತಿಗೀತೆ ಆಡ್ತಾ ಇದ್ದರೆ ಅವರ ಕನ್ನಡದ ಒಂದು ಮಾತನ್ನು ಕೇಳೋಕ್ಕೆ ನಿಜವಾಗ್ಲೂ ಯಾವುದೋ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಂತಹ ಅಣ್ಣವರ ಬಗ್ಗೆ, ಸಮಾಧಿ ಸ್ಥಳ ಬಗ್ಗೆ ಈತನಿಗೇನು ಗೊತ್ತು? ಕೆಲವರು ಮಾತಾಡ್ತಾರಲ್ಲ, ಅವ್ರ ಸಮಾಧಿ ಆದರೆ ಆ ಸಮಾಧಿ ಸ್ಥಳಕ್ಕೆ ಹೋಗೋದಿರಲಿ, ಯಾರೂ ಸಹ ನೋಡೋದಿಲ್ಲ. ಆದರೆ ಅಣ್ಣವರು ಸಮಾಧಿಯಾದಂಥ ಒಂದು ಸ್ಥಳದಲ್ಲಿ ಇವತ್ತು ದೇವರ ರೂಪದಲ್ಲಿ ಅಭಿಮಾನಿಗಳು ಬಂದು ಹೋಗ್ತಾರೆ. ಅಲ್ಲಿ ಸುತ್ತಮುತ್ತ ಅವರು ಇರೋ ಸ್ಥಳದಲ್ಲೂ ಸಹ, ಅವರ ಮೃತದೇಹ ಆಗಿರೋ ಸ್ಥಳದಲ್ಲೂ ಸಹ ಎಷ್ಟು ವ್ಯಾಪಾರ, ಎಷ್ಟೋ ಬಡ ಕುಟುಂಬಗಳು ವ್ಯಾಪಾರವನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಣ್ಣವರ ಆ ಸ್ಮಾರಕವನ್ನು ನೋಡಕ್ಕೆ ಬರ್ತಕ್ಕಂಥ ಜನ ಒಂದು ಏನಪ್ಪ, ಅದು ತುಂಬ ಜನಪ್ರಿಯವಾಗಿರ್ತಕ್ಕಂಥ ಸ್ಥಳ. ಏನು ನಾವು ಮುಖ್ಯವಾಗಿ ಪ್ರವಾಸಿ ತಾಣ ಅಂತೀವಿ, ಅದರಲ್ಲೂ ಸಹ ಅಣ್ಣವರ ಸ್ಮಾರಕ ಇರೋದು ಪ್ರಮುಖ ಪ್ರವಾಸಿ ತಾಣ. ಎಷ್ಟು ಜನಕ್ಕೆ ಅದು ಆಶ್ರಯಾಗಿದೆ, ಎಷ್ಟು ಜನದ ವ್ಯಾಪಾರ. ಅಣ್ಣವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಪುಟಗಟ್ಟಲೆ ಸಾಲದು. ಅನಾಥಾಶ್ರಮ, ಅವ್ರು ಹಾಕೊಟ್ಟಿರ್ತಕ್ಕಂಥ ಒಂದೊಂದು ಹೆಜ್ಜೆ, ಅವರು ಮಿಡಿತಿರ್ತಕ್ಕಂಥ ಬಡವರ ಬಗ್ಗೆ, ಅಭಿಮಾನಿಗಳ ಬಗ್ಗೆ ಹೃದಯ, ಕನ್ನಡದ ಬಗ್ಗೆ ಅವ್ರಿಗಿದ್ದಂತಹ ಆಸಕ್ತಿ. ಅದೇ ರೀತಿ ಹಣನೇ ಮಾಡಬೇಕು ಅಂದರೆ ಬೇರೆ ಭಾಷೆಗೆ ಹೊರಟೋಗ್ಬೋದಿತ್ತು. ಅದೇ ಯಾವುದೇ ಜಾಹೀರಾತನ್ನು, ಯಾವುದೋ ಒಂದು ಕಂಪ್ನಿ ಜಾಹೀರಾತನ್ನ ಇಟ್ಕೊಂಡಿದ್ರೆ ಸಾಕಾಗಿತ್ತು ಅವ್ರಿಗೆ, ಹಣ ಬೇಕಾಗಿದ್ದರೆ. ಇಂಥ ಪ್ರಚಾರದ ಹುಚ್ಚಿನ ಕೆಲವು ಏಡ್ಸ್ಗಿಂತಲೂ ಇಂಜೆಕ್ಟ್ ಆಗಿರ್ತಕ್ಕಂಥ ಕೆಲವು ಕೆಟ್ಟ ಮನಸ್ಸುಗಳು ಅಣ್ಣವರ ಬಗ್ಗೆ ಮಾತಾಡಬಾರ್ದು. ಅಣ್ಣವ್ರಿಗೆ ಅಣ್ಣವರೇ ಸಾಟಿ. ಅವ್ರ ಬಗ್ಗೆ ಹೇಳಿದ್ರೆ ದಿನಗಟ್ಟಲೆ ಸಾಲದು. ಎಷ್ಟೆಲ್ಲ ಇದು. ಈ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಹಲವು ರಾಜ್ಯಗಳ ಕೆಂಗಣಿಗೆ ಗುರಿಯಾದವರು ಅಣ್ಣವರು. ಎಷ್ಟೋ ಸಾಲಿ ಹಲ್ಲೆಗೆ ಒಳಗಾಗುವಂಥ ಸ್ಥಿತಿ, ಅಂದರೆ ಅವರ ಮೇಲೆ ಹಲವಾರು ಜನ ಬೇರೆ ಭಾಷಿಗರು ಹಲ್ಲೆ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ರು. ಅದನ್ನೆಲ್ಲನೂ ಕನ್ನಡಕ್ಕೋಸ್ಕರ ಹೋರಾಟವನ್ನು ಮಾಡಿ, ಕನ್ನಡಕ್ಕೋಸ್ಕರ, ಈ ನೆಲಕ್ಕೋಸ್ಕರ ಹೋರಾಟ ಮಾಡಿದವರು, ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದವರು ಅಣ್ಣವರು. ಅದೇ ರೀತಿ ಒಬ್ಬ ತಮಿಳಿನ ಮುಖ್ಯಮಂತ್ರಿ ಆಗಿದ್ದಂಥ ಚಿತ್ರನಟರು ಸಹ ಗೌರವವನ್ನು ಕೊಡ್ತಿದ್ದರು ಅಣ್ಣವ್ರಿಗೆ. ಈತನಿಗೆ ಏನು ಗೊತ್ತು? ಇಂದಿರಾ ಗಾಂಧಿ ಅಂತ ಈ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥವ್ರು ಅಣ್ಣವ್ರನ್ನ ರಾಜಕಾರಣಕ್ಕೆ ಕರೆದಿದ್ದಾರೆ. ಅವರು ಬೇಕು ಅಂದಿದ್ರೆ ಈ ಅಧಿಕಾರ ಏನು ಬೇಕಾದ್ರೂ ಸಿಗ್ತಿತ್ತು, ಅಷ್ಟು ಅಭಿಮಾನಿಗಳಿದ್ದರು. ಅದರಿಂದ ದೂರವಾಗಿ ನಾನು ಎಲ್ಲರೂ ಸಹ, ಎಲ್ಲ ಮತಪಂಥೀಯರಿಗೂ ಸಹ ಬೇಕಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಕನ್ನಡ ನೆಲ, ಕನ್ನಡ ಜಲ, ಕನ್ನಡದ ಕಂಪಿಗೋಸ್ಕರ ಹೋರಾಟ ಮಾಡಿದವರು ಅಣ್ಣವರು. ಅಣ್ಣವ್ರ ಬಗ್ಗೆ ಮಾತಾಡ್ತಾಯಿದ್ರೆ ನಿಜವಾಗ್ಲೂ ಪುಟಗಟ್ಟಲೆ ಸಾಲದು ಅಂತ ಹೇಳ್ತಾ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಕೆಲವು ಕೊಳಕು ಹುಳಗಳು ತಾವು ಜನಪ್ರಿಯ ಆಗಬೇಕು, ಜನ ನಮ್ಮನ್ನು ನೋಡ್ತಾರೆ ಅನ್ನೋ ಒಂದು ಹುಚ್ಚು ಮನಸ್ಸಿನಿಂದ ಕೆಲವು ಹೇಳಿಕೆಗಳನ್ನ ಕೊಟ್ಬಿಟ್ಟು ಮಾತ್ರಕ್ಕೆ
ಸೂರ್ಯನೇ ಹೊರತು ಯಾವುದೋ ಒಂದು ಕೆಟ್ಟ ಹುಳ ಸೂರ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಈ ವಿಶ್ಲೇಷಣೆ ಮುಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.